ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ದೀಪಾವಳಿ ಬಂತು ಅಂದ್ರೆ ಕಂಪನಿ ನೌಕರರಿಗೆ, ಕಾರ್ಮಿಕರಿಗೆ ಬೋನಸ್ ಕೊಡೋದು ವಾಡಿಕೆ. ಹಾಗೇನೆ ನೌಕರರು ಕೂಡ ಈ ಹಬ್ಬಕ್ಕೋಸ್ಕರ ಕಾಯ್ತಿರ್ತಾರೆ. ಆದರೆ ಬಿಬಿಎಂಪಿ ಪೌರ ಕಾರ್ಮಿಕರಿಗೆ ಮಾತ್ರ ಈ ಸಂಭ್ರಮವಿಲ್ಲ. ಯಾಕಂದ್ರೆ ರಸ್ತೆಯ ಕಸವನ್ನೆಲ್ಲ ಗುಡಿಸಿ ನಗರವನ್ನ ಸ್ವಚ್ಛವಾಗಿಡೋ ಪೌರ ಕಾರ್ಮಿಕರಿಗೆ ಬೋನಸ್ ಇರಲಿ, ಸಂಬಳವೇ ಸಿಕ್ಕಿಲ್ಲ. ಇವರೆಲ್ಲ ಪಾಪರೆಡ್ಡಿ ಪಾಳ್ಯದ ಗುತ್ತಿಗೆ ಪೌರ ಕಾರ್ಮಿಕರು. ದೀಪಾವಳಿಯನ್ನ ಸಂಭ್ರಮದಿಂದ ಆಚರಿಸಬೇಕಾದ ಇವರು ಹೀಗೆ ಬೇಸತ್ತು ಕೂತಿರೋದಕ್ಕೆ ಕಾರಣವಿದೆ. ಕಳೆದ 5 ತಿಂಗಳಿಂದ ತಮಗೆ ಬರಬೇಕಾದ ಸಂಬಳವನ್ನ ಎದುರು ನೋಡುತ್ತಾ ಕಾಯ್ತಾ ಇದ್ದಾರೆ. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಸತಾಯಿಸ್ತಿದ್ದ ಗುತ್ತಿಗೆದಾರನ ವರ್ತನೆಗೆ ಬೇಸತ್ತು ಇವತ್ತು ವಾರ್ಡ್ ಕಚೇರಿ ಎದುರು ಪೌರ ಕಾರ್ಮಿಕರು ಧರಣಿ ನಡೆಸಿದ್ರು. ಸಂಬಳ ಕೊಟ್ಟಿಲ್ಲ ಮೇಡಮ್, 5 ತಿಂಗಳಿಂದ 2,000 ಅಂತ ಕೊಟ್ಟಿದ್ದಾರೆ. ಹೋದ ತಿಂಗಳು, ಈ ತಿಂಗಳಾದರೂ ಕೊಡಬೇಕಲ್ವ? ಎಲ್ಲ ಕಡೆ 5,500 ರೂಪಾಯಿ ಕೊಡ್ತಾ ಇದ್ದಾರೆ. ಎಲ್ಲಿ ಕೊಡ್ತಾ ಇದ್ದಾರೆ? ಇಲ್ಲಿ ಕೊಡ್ತಾ ಇಲ್ಲ. 2,000ನೇ ಕೊಡ್ತಾ ಇದ್ದಾರೆ. ಎಲ್ಲಿ ಕೆಲಸ ಇದೆ, ಇಲ್ಲಿ ಕೆಲಸ ಇದೆ ಅಂತ ಹೇಳ್ತಾರೆ. ಮಾಡ್ತೀವಲ್ವ, ನಮ್ಮ ಕಷ್ಟಪಟ್ಟವ್ರ ಕೆಲಸ ನಮಗೆ ಪೇಮೆಂಟ್ ಕೊಡಬೇಕಲ್ವ? ಈ ಥರ ಮಾಡಿಬಿಟ್ರೆ ಹೆಂಗೆ ನಾವು ಮಕ್ಕಳು ಸಾಕೋದು ಹೆಂಗೆ ಹೇಳಿ? 3 ದಿನಗಳಿಂದ ಬಂದು ಊಟ ಇಲ್ದಂಗೆ, ಮಕ್ಳು ಮರ ಹಬ್ಬ ಏನು ಮಾಡ್ದಂಗೆ ಬಂದು ಇಲ್ಲಿ ಕಾತ್ಕೊಂಡು ಬೆಳಗ್ಗೆ 6 ಗಂಟೆಗೆ ಬಂದರು, 7 ಗಂಟೆಗೆ ಹಂಗೆ ಹೋಗಿದ್ದೀವಿ. ನಮಗೆ ಸಂಬಳ ಕೊಡ್ತಾರೆ, ಸಾಯಂಕಾಲ ಬರ್ತೀವಿ, 1 ಗಂಟೆಗೆ ಬರ್ತೀವಿ ಅಂತ ಹೇಳಿ ಅದಕ್ಕೆ ನಾವು ಇವತ್ತು ಹಿಂಗೆ ಮಾಡ್ತಾ ಇದ್ದೀವಿ. ಕೆಲ ಹೊತ್ತಿನ ನಂತರ ಸ್ಥಳಕ್ಕೆ ಬಂದ ಕಾಂಟ್ರಾಕ್ಟರ್ ಕಡೆಯವರನ್ನ ಈ ಬಗ್ಗೆ ಕೇಳಿದ್ರೆ ಬಿಬಿಎಂಪಿಯವರು ಇನ್ನೂ ಬಿಲ್ ಕೊಟ್ಟಿಲ್ಲ ಅಂತ ಸಬೂಬು ಹೇಳಿದ್ರು. ಅದು ಈಗ ಬಿಲ್ ಆಗಿರಲಿಲ್ಲ, ಲೇಟ್ ಪ್ರೊಸೀಡಿಂಗ್ ಇದೆ. ಅದು ಫಾರ್ಮಾಲಿಟೀಸ್ ಯಾಕೆ ಏನಂತ ಕಾರಣ ಗೊತ್ತಿಲ್ಲ. ನಾವು ಪ್ರೆಷರ್ ಆಗ್ತಾ ಇಲ್ಲ. ಈಗ ಸದ್ಯಕ್ಕೆ ಹಬ್ಬಕ್ಕೆ ಅಂತ ಒಂದು ಅಡ್ವಾನ್ಸ್ ಸ್ಯಾಲ್ರಿ ಅಂತ ಕೊಡೋಕೆ ಬಂದು ಲೇಬರ್ಸ್ ಒಪ್ಕೊಳ್ತಾ ಇಲ್ಲ. ಫುಲ್ ಮಂತ್ ಸ್ಯಾಲ್ರಿ ಬೇಕು ಅಂತ ಇದ್ದಾರೆ. ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಮತ್ತು ಬಿಬಿಎಂಪಿ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಲೇಬರ್ ಸ್ಯಾಲ್ರಿನ ಪ್ರೊಸೀಡ್ ಮಾಡೋದಕ್ಕೆ. ಒಟ್ನಲ್ಲಿ ಎಲ್ಲರೂ ಹಬ್ಬದ ಸಂಭ್ರಮದಲ್ಲಿದ್ರೆ ಬಿಬಿಎಂಪಿ ಪೌರ ಕಾರ್ಮಿಕರು ಮಾತ್ರ ಸಂಬಳವಿಲ್ಲದೆ ಬೇಸರದಲ್ಲಿದ್ದಾರೆ. ಇನ್ನಾದ್ರೂ ಬಿಬಿಎಂಪಿ ಇವರ ಮೇಲೆ ಕರುಣೆ ತೋರುತ್ತಾ ಅಂತ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್. ಇಲ್ಲೊಂದು ಶಾಲೆಯಲ್ಲಿ ಸಂಭ್ರಮವೋ ಸಂಭ್ರಮ. ಒಂದೆಡೆ ದೀಪಾವಳಿ ಆದ್ರೆ ಮತ್ತೊಂದು ಕಡೆ ಮಕ್ಕಳ ದಿನಾಚರಣೆ. ಕೊಂಚ ಡಿಫ್ರೆಂಟ್ ಆಗಿ ಮಕ್ಕಳ ದಿನಾಚರಣೆ ಮಾಡಿದ್ರು. ಮಕ್ಕಳಿಗೆ ಸ್ಪೆಷಲ್ ಗಿಫ್ಟ್ ಕೊಟ್ರು. ಅದೇನು ಅಂತ ನೀವೇ ನೋಡಿ. ಇದು ಯಲಹಂಕದ ಬೆಳಕು ಸಂಸ್ಥೆಯ ಮಕ್ಕಳ ಶಾಲೆ. ಈ ಶಾಲಾ ಕೊಠಡಿ ಮಕ್ಕಳಿಂದಲೇ ಮಕ್ಕಳಿಗಾಗಿ ನಿರ್ಮಿತವಾದುದು. ವಿಕಲಚೇತನ ಮಕ್ಕಳಿಗಾಗಿ ಶಾಲಾ ವಿದ್ಯಾರ್ಥಿಗಳು ನಿರ್ಮಿಸಿಕೊಟ್ಟಿದ್ದು. 1 ವರ್ಷದಿಂದಲೂ ಈ ವಿದ್ಯಾರ್ಥಿಗಳು ಹಣ ಸಂಗ್ರಹ ಮಾಡ್ತಿದ್ರು. 1 ರೂಪಾಯಿ, 2 ರೂಪಾಯಿ ಹೀಗೆ ತಮ್ಮ ಕೈಲಾದಷ್ಟನ್ನ ಸಂಗ್ರಹ ಮಾಡ್ತಿದ್ರು. ಹೀಗೆ ಸುಮಾರು 1 ಲಕ್ಷ ರೂಪಾಯಿ ಸಂಗ್ರಹಿಸಿ ಇಲ್ಲಿನ ಬೆಳಕು ಸಂಸ್ಥೆಯಲ್ಲಿ ವಿಕಲಚೇತನ ಮಕ್ಕಳಿಗೆ ಒಂದು ಕ್ಲಾಸ್ ರೂಮ್ ಕಟ್ಟಿಸಿಕೊಡೋ ಮುಖಾಂತರ ಮಕ್ಕಳ ದಿನವನ್ನ ವಿಶೇಷವಾಗಿ ಆಚರಿಸಿದ್ರು. ನಾವು ಡೇ 1 ಸ್ಟಾರ್ಟಿಂಗ್ 1 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಕಾಲೇಜ್ ಸ್ಟೂಡೆಂಟ್ಸು, ನಮ್ಮ ಫ್ರೆಂಡ್ಸಿಂದನೇ ಔಟ್ ಆಫ್ ನಮ್ಮ ಪಾಕೆಟ್ ಮನಿಯಿಂದ 1 ರೂಪಾಯಿಂದ ಸ್ಟಾರ್ಟ್ ಮಾಡಿ ಇವತ್ತು ಈ ಒಂದು ಕ್ಲಾಸ್ ರೂಮ್ನ ಕಟ್ಟಿಸ್ಕೊಟ್ಟಿದ್ದೀರಿ. ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸ್, ಸೊ ಇವ್ರಿಗೋಸ್ಕರ ಹೆಲ್ಪ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಸ್ಟಾರ್ಟ್ ಮಾಡಿದ್ವಿ. ಅಷ್ಟೇ ಅಲ್ಲ, ಇಲ್ಲಿ ದೀಪಗಳನ್ನ ಹಚ್ಚಿ ದೀಪಾವಳಿ ಹಬ್ಬವನ್ನು ಆಚರಿಸಲಾಯಿತು. ಈ ವೇಳೆ ಇಲ್ಲಿನ ಮಕ್ಕಳು ಇನ್ಮೇಲೆ ಪಟಾಕಿ ಹೊಡೆಯೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಿದ್ರು. ಇನ್ನು ಮಕ್ಕಳ ದಿನಾಚರಣೆ ಅಂದಮೇಲೆ ಶಾಲೆಯಲ್ಲಿ ಏನಾದರೂ ವಿಶೇಷ ಇರಲೇಬೇಕಲ್ವಾ? ಇವತ್ತು ನವೆಂಬರ್ 14ನೇ ತಾರೀಕಾದ್ರಿಂದ 14 ಕೇಕ್ಗಳನ್ನು ಕತ್ತರಿಸುವ ಮೂಲಕ ವಿಶೇಷವಾಗಿ ಮಕ್ಕಳ ದಿನವನ್ನು ಆಚರಿಸಿದ್ರು. ಆ್ಯಕ್ಚುಲಿ ಅಮ್ಮ ಫೌಂಡೇಶನ್ ಯಾರು ಒಂದು CEO ಆಗಲಿ ಒಂದು ಕಂಪ್ನಿ ಫಾರ್ಮ್ ಬಂದು ಮಾಡಿರೋದಲ್ಲ. ಇದು ಆ್ಯಕ್ಚುಲಿ ಇಟ್ಸ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್. ಬೈ ಪೇಯಿಂಗ್ 1 ರೂಪಾಯಿ ಕೊಡೋ ಮುಖಾಂತರ ಈ ಆರ್ಗನೈಸೇಷನ್ ಫೌಂಡ್ ಮಾಡಿದ್ದಾರೆ. ಆಮೇಲೆ ಐ ಫೀಲ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಜಸ್ಟ್ 2-3-4 bucks ಎವ್ರಿ ಡೇ ದೇ ಪೇ ಆ್ಯಂಡ್ ದೇ ಹ್ಯಾವ್ ಕನ್ಸಿಡರ್ಡ್ ದ ಕ್ಲಾಸ್ ರೂಮ್. ಇಟ್ಸ್ ಒನ್ ಆಫ್ ದ ಮಿರಾಕಲ್ ಆ್ಯಕ್ಚುಲಿ. ನಂಗೆ ತುಂಬಾ ಖುಷಿ ಆಗ್ತಿದೆ. ಒಟ್ನಲ್ಲಿ ಪಟಾಕಿಗೋಸ್ಕರ ಹಣ ವ್ಯಯ ಮಾಡೋ ಬದಲು ಹೀಗೆ ಅರ್ಥಪೂರ್ಣವಾಗಿ ದೀಪಾವಳಿ ಹಾಗೂ ಮಕ್ಕಳ ದಿನ ಆಚರಿಸಿದ ಮಕ್ಕಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್.